ಮತ್ರಿ ಸ್ವಾಮೀಜಿ ಈ ಮೂಲಕ ಸೋಷಿಯಲ್ ಮೀಡಿಯಾ ಸಮಾಜಕ್ಕೆ ತಿಳಿಸೋಣಂತ್ರಿ ಮತ್ ನೇರವಾಗಿ ಭೇಟಿಯಾಗಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಸಮಾಜಕ್ಕೆ ತಿಳಿಸುವಂತದ್ದು ಒಂದು ಚರ್ಚೆ ಮಾಡೋಣಂತ್ರಿ ಸ್ವಾಮೀಜಿ. ಮಟ್ಟಕ್ಕೆ ನೇರವಾಗಿ ಬರ್ತೀವಿ ನಾವು ಕೂಡ. ಬರ್ರಿಲ್ಲ ಬರ್ರಿ ಏನ್ ನಮ್ದು ಈಗ ನಾವು ಅಖಂಡ ಕರ್ನಾಟಕ ಒಂದ್ ಕ್ಷೇತ್ರ ಯಾತ್ರೆ ಮಾಡಾಕತ್ತೇವ್ರಿ ಈಗ ನಮ್ದು. ಹಾ ಸ್ವಾಮೀಜಿ. ಈಗ ಈ ಸದ್ಯಕ್ಕೆ ಏನೈತಿ ಇವು ಎಲ್ಲಾ ನಮ್ದು ಮೊದಲ ಜನಕ್ಕೆ ಗುರ್ತಾಗ್ಲಿ. ಹೌದ್ರಿ ಸ್ವಾಮೀಜಿ. ಜನಕ್ಕೆ ಗುರ್ತಾಗ್ಲಿ, ಜನಕ್ಕ ಇಂತ ಪೀಠ ಇಂತಲ್ಲಿ ಗುರುಗಳು ಅದಾರ ಅನ್ನೋದು ಪ್ರಚಾರ ಆಗ್ಲಿ. ಮತ್ತ ನಮ್ದು ಒಂದು ಮಟ್ಟಕ್ ತಗೊಂಬರೋಣ್ರಿ. ತಂದ ಮ್ಯಾಗ ಅದನ್ನೆಲ್ಲಾ ಏನ್ ಮಾಡ್ಬೇಕು ಮಾಡೋಣ್ರಿ. ಈಗ ಆಲ್ರೆಡಿ ನಾ ಮಾಡೇ ಬಿಟ್ಟೇನ್ರಿ. ಆಲ್ರೆಡಿ ಎಲ್ಲಾ CM ಗಿಎಂ ಎಲ್ಲಾ ಹೇಳಿ ಎಲ್ಲಾ ಕೊಟ್ಟು ಬಂದೇವ್ರಿ. ಆದ್ರೂ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಅದ ಉಗ್ರವಾಗಿ ಮಾಡಿದಾಗ ಅದ ನಮ್ದು ಸತ್ಯ ಅಸತ್ಯ ಅನ್ನೋದು ಇದು ಆಗ್ತೈತ್ರಿ. ಅದು ಇವ್ರ ಜೋಗಿ ವಕೀಲರು ನಾವು ಸೇರಿ ಬರ್ತೀವ್ರಿ ಸ್ವಾಮೀಜಿ ಒಂದ್ಸರಿ ಮಟ್ಟಕ್ಕೆ ಒಂದಾಗ್ರಿ. ಬರ್ರಿ ಯಾಕಂದ್ರ ನಮ್ಮಂತ ಇಲ್ಲಿ ಸಮಾಜದಲ್ಲಿರೋ ನೋಡ್ರಿ, ನಮ್ಮ ಸರೋವರ ಬಹಳ ಶಕ್ತಿ ಇದ್ದ ಕ್ಷೇತ್ರ ರೀ ಅದು. ಆದ್ರ ನಮ್ ಸರೋವರಲ್ಲಿ ಏನೈತ್ರಿ, ಸಂಸಾರಿ ಪರಂಪರೆ ಇರೋದ್ರಿಂದ ಸಂಸಾರಿಕರು ಏನೈತ್ರಿ ಬರೇ ತಮ್ ಮನೆಗಳನ್ನೇ ನೋಡ್ಕೊಳ್ಳೋದು ವಜ್ಜೆ ಆಗ್ಬಿಟ್ಟೈತೆ. ಸುಮ್ ತಮ್ ಭಕ್ತರು ತಾವಾಯ್ತು, ಭಕ್ತರಾಯ್ತು, ತಮ್ಮ ಮನೆ ಆಯ್ತು, ಈ ತರ ಹೊರಟು ಬಿಟ್ಟಿದಾರ ಅವ್ರು. ಆದ್ರ ಕ್ಷೇತ್ರ ಏನು, ಕ್ಷೇತ್ರದ ಮಹಿಮೆ ಏನು, ಅದರದ್ದು ಇದು ಏನು, ಅದನ್ನ ನಾವು ಮುಂದ್ ತರ್ಬೇಕು ಅನ್ನೋದು ಈಗ ಎಲ್ಲಾರು ಹುಷಾರಾಗಕತ್ತಾರ ಬಿಡ್ರಿ. ಆದ್ರ ಮೊದಲಿನವ್ರಿಗೆ ಅದು ಆಗಿಲ್ಲ. ಅವ್ರಿಗೆ ಶಕ್ತಿ ಅದನ್ನ ಅಷ್ಟು ಇದಾಗಿಲ್ಲ. ಅವಾಗ ಮತ್ತೆ ಮೊದಲು ಒಂದಿಟ್ಟು ಪ್ರಭಾವ ಇತ್ರಿ. ಈ ಇತ್ತೀಚಿಗೆ ಏನೈತಿ ಮತ್ತೆ ಒಂದಿಟ್ಟು ಕಾಗಿನಲ್ಲಿ ನಮ್ಮ ಪೀಠ ಆಗಿಂದ ಅದು ಒಂದಿಟ್ಟು ಇನ್ನೂ ಸ್ವಲ್ಪ ಇದು ಆದಂಗ ಆಯ್ತು, ಕಡಿಮೆ ಆಯ್ತ್ರಿ. ಅದಕ್ಕ ಅದು ಇನ್ನ ಹೊರಗ್ ಬರ್ತೈತ್ರಿ. ಆದ್ರೆ ಇದನ್ನ ಏನೈತಿ ಅಷ್ಟ್ ಮಾಡ್ಬೇಕ್ರಿಪ್ಪ. ಯಾಕಂದ್ರ ಸ್ವಾಮೀಜಿ ಮೂಲ ಪೀಠನೆ ಹಾಲು ಮತ್ತಕ್ಕ ಸೊರವರು ಇದನ್ನ ನಾವು ಸಾಂಸ್ಕೃತಿಕತೆಯನ್ನ ಹೆಚ್ಚಿಸಬೇಕಾಗಿ ಅದು ಶೈವ ಕೇಂದ್ರ. ಅದು ಈಗ ಇದು ಈ ಶೈವ ಪರಂಪರೆಯ ಮೂಲ ಕೇಂದ್ರವೇ ಅದು. ಶೈವರಂದ್ರ ಎಲ್ಲಾರು ಬಂದ್ರಿ ಅದಕ್ಕ. ಎಲ್ಲಾ ಏನೈತಿ ಶೈವ ಪರಂಪರೆ ಅಂದ್ರ ಆದಿ ಶಂಕರಾಚಾರ್ಯ ಹಿಡಿದು ಎಲ್ಲಾ ಪರಂಪರೆ ಏನೈತಿ ಶಿವನ ಆರಾಧಕರೇ ಮೇಲ್ ಕೇಂದ್ರ ಅದು. ಆ ನಮ್ನೆ ಶಕ್ತಿ ಪೀಠ ಐತ್ರಿ ಅದ. ಅದಕ್ಕಾಗಿ ನೋಡ್ರಿ, ಸರೂರ್ ಐತಲ್ಲ, ಸರೂರಲ್ಲಿ ನಾವು ಹುಟ್ಟಿದ್ದೇ ನಮ್ ಪುಣ್ಯ. ಒಂದೇ ಹೇಳ್ಬೇಕಪ್ಪ, ಇಂತ ಪವಿತ್ರ ಸ್ಥಳದೊಳಗ್ ನಾವು ಹುಟ್ಟೇವಪ್ಪ ಅಂತಂದ್ರ ಆ ಸ್ಥಳಕ್ಕೆ ತಕ್ಕಂತ ನಾವು ಬದುಕಬೇಕು. ಇದು ನನ್ನ ವಿಚಾರ. ಕರೆಕ್ಟ್ ಸರ್. ಒಂದ್ ಒಳ್ಳೆ ಸ್ಥಳದೊಳಗ ನಮ್ದು ಜನನ ಆಗೈತಪ್ಪ ಅಂತಂದ್ರ ನಾವೇನೋ ಒಂದ್ ಪುಣ್ಯ ಮಾಡಿದ್ದೇವಿ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರ ಈ ದೇವಲೋಕದಾಗ ಅವ್ರು ಜನ್ಮ ಪಡಿತಾನಪ್ಪ ಅಂತಂದ್ರ ಅದ್ರ ಪುಣ್ಯ ಇದ್ರೆ ಅವ ಪಡ್ಯಾಕ್ ಸಾಧ್ಯ ಆಗುತ್ತೆ. ಹಂಗ ಈ ಸ್ಥಳದೊಳಗ ನಾವ್ ಹುಟ್ಟೇವಪ್ಪ ಅಂದ್ರೆ ಅದು ನಮ್ ಪುಣ್ಯ. ಅದು ಆದ್ರ ಈ ಸ್ಥಳಕ್ ತಕ್ಕಂಕ ನಾವ್ ಬದುಕಬೇಕು. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಸೊ ನಿಜ ಹೇಳ್ಬೇಕಪ್ಪ ಅಂತಂದ್ರ ಪ್ರತಿಯೊಬ್ಬ ವ್ಯಕ್ತಿನು ಅಂದ್ರೆ ಸರೂರದೊಳಗ ಹುಟ್ಟಿದಂತ ವ್ಯಕ್ತಿ, ಅದು ಕುರುಬ ಸಮಾಜದೊಳಗ ಹುಟ್ಟಿದಂತ ವ್ಯಕ್ತಿ ಏನೈತಲ್ಲ, ನಾ ಇಲ್ಲಿ ಹುಟ್ಟಿನಪ್ಪ ಅಂತಂದ್ರ ನಾ ಏನೋ ಒಂದ್ ಒಳ್ಳೆ ಕೆಲಸ ನಾ ಹಿಂದಿನ ಜನ್ಮದಾಗ ಮಾಡಿದ್ದೆ. ಅದಕ್ಕೆ ನಾನು ಅದನ್ನ ಇಲ್ಲಿ ನನ್ಗ ಏನೈತೆ ದೇವ್ರು ನನ್ನ ಹುಟ್ಸ್ಯಾನ, ಅದಕ್ ತಕ್ಕಂತ ನಾ ಬದುಕ್ಬೇಕಂತೇಳಿ ವಿಚಾರ ಮಾಡಿ ನಾವು ಬದುಕ್ಬೇಕು. ಮತ್ತ ಅದಕ್ ತಕ್ಕಂಕ ನಾವು ನಡ್ಕೋಬೇಕು. ಆಮೇಲೆ ಅದಕ್ ತಕ್ಕಂಗೆ ನಮ್ ಸೇವೆನೂ ಇರ್ಬೇಕು. ಅಂದ್ರ ಈ ರೇವಣ ಸಿದ್ದೇಶ್ವರರ ಏನ ನಡೆದಾಡಿದ ಸ್ಥಳ ಐತಲ್ಲ, ಈ ಸ್ಥಳಕ್ ತಕ್ಕಂಗೆ ನಾವು ಇರ್ಬೇಕು. ಆಮೇಲೆ ಇನ್ನೂ ಒಂದ್ ಹೇಳ್ಬೇಕಪ್ಪ ಅಂತಂದ್ರ ನಾವು ಎಷ್ಟೋ ಜನ ಈ ಮಠದ ಭಕ್ತರದೇವ್ ನಾವು, ಅದು ನಮ್ ಪುಣ್ಯ. ಈಗ ಮೈಸೂರ್ ಸೈಡ್ದವರೆಲ್ಲ ಇಲ್ಲಿ ಬರ್ತಾರ, ಬೆಂಗಳೂರಿಂದ ಬರ್ತಾರ, ಬಂದು ಈ ಸ್ಥಳ ನೋಡಿ ಹೋಗ್ತಾರ. ಅವ್ರು ನೋಡಿ ಹೋಗಿ ಹೇಳ್ಬೇಕಾರ ನನಗೆ ಏನ್ ಹೇಳ್ತಾರ, ಏನ್ ಸರ್ ನೀವ್ ಎಂತಾದ್ ಪುಣ್ಯ ಮಾಡ್ರಿ ಅಂತ ಹೇಳ್ತಾರ. ಈಗ ಈ ಕಾಗಿನೆಲೆಗೆ ನಾವು ಹೋಗ್ಬೇಕಂತ ವಿಚಾರ ಮಾಡ್ತೇವೆ. ಸೊ ಅದು ವಿಚಾರ ಮಾಡ್ತೇವೆ, ಅದು ಎಷ್ಟು ವರ್ಷ ಆದ್ಮೇಲೆ ಹೋಗ್ತೇವೆ ಗೊತ್ತಿಲ್ಲ. ಆಮೇಲೆ ಹುಲಿಜಯಂತಿಗೆ ಹೋಗ್ಬೇಕಂತ ವಿಚಾರ ಮಾಡ್ತೇವೆ, ಬಟ್ ಹುಲಿಜಯಂತಿಗೆ ಎಷ್ಟು ವರ್ಷ ಆದ್ಮೇಲೆ ಹೋಗ್ತೇವೆ ಗೊತ್ತಿಲ್ಲ ನಾವು. ಬಟ್ ಹುಲಿಜಯಂತಿ ಒಳಗೆ ಹುಟ್ಟಿದಂತ ವ್ಯಕ್ತಿಗೆ ಅದ್ರ ಬಗ್ಗೆ ಕಲ್ಪನೆ ಇರಂಗಿಲ್ಲ. ನಾವ್ ಇಲ್ಲಿಂದ ಅಲ್ಲಿಗೇನ್ ಹೋಗ್ತೇವಲ್ಲ ಅದ್ರದೊಂದು ಕಲ್ಪನೆ ಇಟ್ಕೊಂಡ್ ಹೋಗ್ತಿರ್ತೇವೆ. ಹಂಗ ನಾವು ಸರೂರ್ ಒಳಗ್ ಹುಟ್ಟಿರ್ತೇವಿ ಏನ್ರಿ ಹೇಳೋಣ. ಅದ್ರ ತಕ್ಕಂಗ ನಾವು ಬದುಕಬೇಕು, ಅದ್ರ ತಕ್ಕಂಗ ನಮ್ ಸೇವೆನೂ ಸಲ್ಲಿಸ್ಬೇಕು. ಇದು ನನ್ನ ವಿಚಾರ.
ಯಾಕಂದ್ರೆ ಈಗ ನಮ್ದು ಏನಾದ್ರಿ, ಈಗ ನಾವು ನಮ್ದು ಉದ್ದೇಶ ಏನಾದ್ರಿ, ನಾವು ಯಾವ್ದು ಸ್ವಾರ್ಥಿ ಅಲ್ಲ. ನಾವು ರೇವಣ ಸಿದ್ಧರು ಹೇಳಿ ನಾವು ಹುಟ್ಟುತ್ತಾನೆ ನಾವು ರೇವಣ ಸಿದ್ಧರು ಹೇಳೇ ನಾವು ಎಲ್ಲಾ ಉಣೋದು ತಿನ್ನೋದು ಮಾಡ್ತೀವಿ. ತುತ್ತಿಡೋದೇ ರೇವಣ ಸಿದ್ಧರ ಹೆಸರಿನಾಗ. ಕರೆಕ್ಟ್ ಸ್ವಾಮೀಜಿ. ಈಗ ನಾವ್ ಬಾಯಲ್ಲಿ ತುತ್ತಿಡೋದೇ ರೇವಣ ಸಿದ್ಧರ ಹೆಸರ ಮ್ಯಾಗ ಇಡ್ತೇವೆ. ಅದನ್ನ ನಾವು ನಮ್ಮ ಅನ್ನ ತಿಂದಿದ್ದನ್ನು ಕರಗಬೇಕಾದ್ರ ನಮ್ದು ಒಂದು ಕೆಲಸ ಆಗ್ಬೇಕಲ್ರಿ. ಹೌದ್ರಿ, ಹೌದೌದು. ಕೆಲಸ ನಾವ್ ಅದನ್ನ ಮಾಡ್ಬೇಕಲ್ಲ, ತಿಂದಿದ್ದ ಅನ್ನದ ಋಣ ತೀರಿಸ್ಬೇಕಲ್ಲ. ಹೌದ್ರಿ. ಅದಕ್ಕಾಗಿ ನಮ್ಮ ಹೋರಾಟ ಅಷ್ಟೇ ರೀ, ಮತ್ತೊಂದೇನಿಲ್ಲ. ಆಗ್ಲಿ ಸರ್, ಮತ್ತೆ ಇನ್ನೊಂದ್ಸರಿ ನಾವ್ ಬರ್ತೀವ್ರಲ್ಲ, ಹಿಂದ ಬರ್ತೀವ್ರ ಸರ್. ಇನ್ನೊಂದು ವಕೀಲ್ ಸರ್ ನಮಗ್ ಬಹಳಷ್ಟು ಪ್ರೋತ್ಸಾಹ ಮಾಡ್ತಾರಿ ಸ್ವಾಮೀಜಿ. ನಮ್ಗೆ ಈಗ ಚಾನಲ್ ಮಾಡಕ್ ಕಾರಣ ಮೂಲ ಕೂಡ ಅವರೇ ರೀ. ಈಗ ಚಾನಲ್ ನಾವು ಬರೀ ವಿಚಾರಗಳನ್ನ ಬರದಾಗ್ತಿದೀವ್ರಿ, ಅವ್ರು ಬಾಳ ಪ್ರೋತ್ಸಾಹ ಕೊಟ್ಟು ಏನೇ ಸಮಸ್ಯೆ ಇದ್ರು ಕೂಡ ನಮ್ಗೆ ಧೈರ್ಯ ತುಂಬ್ತಾರ ಸಮಾಜದಾಗ ಬಾಳ. ಆದ್ರೆ ಇವರು ಸಮಾಜಕ್ ಮುಂದೆ ಆಯ್ತಪ್ಪ ನೀವ್ ಹೋಗ್ರಿ ಅಂತಂತ ನಮ್ಗೆ ಉರಿದುಂಬಿಸ್ತಿರ್ತಾರೆ. ಯಾವತ್ತು ಕೂಡ ಅವ್ರು ಮುನ್ನೆಲೆಗೆ ಇರಲ್ಲ, ಬಟ್ ಅವ್ರು ಹಿಂದ್ಕೊಂಡು ಏನ್ ಕೆಲಸ ಮಾಡಕ್ಕೂ ಸಮಾಜಕ್ಕೆ ಮಾಡಕತ್ತಾರ ಸ್ವಾಮೀಜಿ. ಎಲ್ಲ ಮಾಡ್ತಾರ, ನಮಗೂ ಗೊತ್ತೈತ್ರಿ. ಇನ್ನು ಸ್ಲೋ ಅದಾರಿ ಅವ್ರು, ಇನ್ನೂ ಸ್ಪೀಡ್ ಆಗ್ಲಿರಿ ಒಂದಿಟ್ಟ. ಒಂದಿಟ್ಟು ಮಾಡೋದೇ ಮಾಡ್ತೀರಿ, ಇನ್ನೂ ಜೋರ್ ಮಾಡ್ರಿ. ಒಮ್ಮೆ ಅದ್ರದ್ದು ಇದು ಹೊರಗ್ ಬಂದ್ ಬಿಡ್ಬೇಕು, ಮಾಡಾಕತ್ ನಿಂತ್ರಿ. ಅಂದ್ರೆ ಮಾಡ್ದವ್ರದ್ದು ಎಂದೂ ಯಾರು ಕೈ ಬಿಡಾಗಿಲ್ರಿ ಅವ್ನ ಸಿದ್ಧ. ಇಲ್ಲ ಸ್ವಾಮಿ, ನಮ್ ಸೇವೆ ನಿರಂತರ ಇರ್ತೈತ್ರಿ, ನಮ್ ಜೀವನ ಪೂರ್ತಿ ಇರ್ತೈತೆ. ಅದಕ್ಕೆ ಒಮ್ಮೆ ಮಾಡ್ಬಿಡವಲ್ರಿ, ನಾನ್ ಕಂಟಿನ್ಯೂ ನಿರಂತರ ಮಾಡ್ತಿರ್ತೇನ್ರಿ. ಅದು ರೇವಣಸಿದ್ದೇಶ್ವರ ಆಶೀರ್ವಾದಿನ ನಮಗ್ ಬೇಕು. ಅವ್ರು ಅದ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟ್ ನಾವ್ ಸೇವೆ ಸಲ್ಲಿಸೋದು ಅಷ್ಟೇ. ನಾವು ನಮ್ಮ ಪ್ರಯತ್ನ ನಾವ್ ಮಾಡ್ತೇವೆ. ಸಮಾಜನ ತಿಡೋದು ಎಲ್ಲ ಮಾಡ್ತಾ ಇದೇವಿ. ಆದ್ರೂ ಇನ್ನೂ ನಮ್ ಸಮಾಜ ಬಹಳ ಇನ್ನೂ ಅದ ಜಾಗೃತಿ ಆಗ್ಬೇಕಂದ್ರೆ ಇನ್ನೂ ಒಂದಿಷ್ಟು ದಿನ ಹೋಗ್ತದ್ರಿ. ಆಗ್ಲಿ ಸರ್, ಆಗ್ಲಿ ಮಾಡೋಣ್ರಿ ಸರ್. ನಿಮ್ ಜೊತೆ ನಾವು ಇರ್ತೇವ್ರಿ ಸರ್. ಓಕೆ ರೀ.